ತಿಂಗಳಲ್ಲಿ ಈ ತರ ಗ್ರಾಹಕ ಸಭೆ ಬಂದಿದ್ರು. 2-3 ತಿಂಗಳಲ್ಲ. ಸ್ಟಾರ್ಟಿಂಗ್ ಅಂತ ಎಸ್ಸಿ ಅವರು ಬಂದಿದ್ದಾರೆ. ಎಸ್ಸಿ ಅವರು ಬಂದಿದ್ದಾರೆ. ಹೌದು, ಎಸ್ಸಿ ಅವರು ಬಂದಿದ್ದಾರೆ. ಇದೇ ಫಸ್ಟ್ ನೀವು ಬರ್ತಾ ಇರೋದು. ಇಲ್ಲ ಅಲ್ಲಾದಾಗ ಬಂದಿದ್ದೀವಿ. ಆಮೇಲೆ ಒಂದ್ 2 ಮೀಟಿಂಗು ಆಗ್ಲಿಲ್ಲ ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ನಾವು ಬರಕ್ಕಾಗಿಲ್ಲ. ನಾವಂತೂ ಇದೇ ಪ್ರಾಬ್ಲಮ್ಸ್ ಇರೋದ್ರಿಂದ ಗ್ರಾಹಕರಿಗೆ ಪ್ಲಸ್ ಕೆಇಬಿ ಕೆಲಸಗಾರರು ಯಾರಿದ್ದಾರೆ ಅಥವಾ ಎಂಪ್ಲಾಯೀಸು ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಒಳ್ಳೆ ರೆಕಾರ್ಡ್ ಪ್ರಿಂಟಪ್ ಮಾಡಿ ಸಂಸ್ಥೆಗೆ ಲಾಸ್ ಆಗಬಾರ್ದು, ಗ್ರಾಹಕರಿಗೂ ತುಂಬ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಭೆಗಳಲ್ಲೂ ಆಗಾಗ ಚರ್ಚೆ ಮಾಡಿ ಇನ್ಮೇಲೆ ಯಾವುದೇ ಈ ಥರದ್ದು ಸಭೆ ಆದರೆ ಎಲ್ಲ ಸಭೆಗಳಲ್ಲೂ ನಮ್ಮಲ್ಲಿ ಏನು ಕುಂದುಕೊರತೆಗಳಿದೆಯೋ ಅಥವಾ ನಮ್ಗೆ ಏನು ಬೇಕಾಗಿದೆಯೋ ಅಂತ ಹೇಳಿ ಅಥವಾ ಅವರಿಗೇನು ಸಹಕಾರ ನಮ್ಮಿಂದ ಬೇಕೋ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ ಸಭೆಯಲ್ಲಿ ನಿರ್ಧಾರ ಮಾಡಿದ್ವಿ. ಎಲ್ಲ ಸಭೆಗಳಲ್ಲೂ ಈ ಥರ ಭಾಗವಹಿಸಿ ನಾವು ಅಲ್ಲಿ ಪ್ರತಿ ತಿಂಗಳು ಕೊನೆ ಶನಿವಾರ ನಾವು ಸೇರ್ತೀವಿ. ಸುಮಾರು 60ರಿಂದ 100 ಜನವರೆಗೂ ಒಂದೊಂದು ಸಭೆಯಲ್ಲಿ ಇರ್ತಾರೆ. ಅಲ್ಲಿ ಈ ಥರದ ಪ್ರಾಬ್ಲಮ್ಸ್ ಬಂದಾಗ ನಿಮ್ಮ ಗಮನಕ್ಕೆ ತರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೋದಕ್ಕೆ ನಿಶ್ಚಯ ಮಾಡಿಕೊಂಡು ಬಂದ್ವಿ. ಪ್ರತಿ ಮೀಟಿಂಗಲ್ಲಿ ಇನ್ಮೇಲೆ ಇರುತ್ತೆ ಸಣ್ಣ ಸಣ್ಣ ತಪ್ಪುಗಳು ಇದ್ದರೆ ಅದನ್ನು ಸರಿ ಮಾಡಿಕೊಂಡು ನಾವು ಅಕಸ್ಮಾತ್ ಏನಾದರೂ ಅಧಿಕಾರಿಗಳ ಬಗ್ಗೆ ಈ ಥರದ್ದು ಆಗಲಿಲ್ಲ ಅಂತ ಹೇಳಿದಾಗ ನಿಮ್ಮ ಮೇಲೆ ಏನೋ ದ್ವೇಷ ಇಟ್ಕೊಂಡು ಅಥವಾ ಇನ್ಯಾರೋ ಬ್ಯಾಕ್ ಮಾಡಬೇಕು ಅನ್ನೋ ದೃಷ್ಟಿ ನಮ್ಮಲ್ಲಿ ಇಲ್ಲ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದ ತಪ್ಪುಗಳನ್ನ ಅದನ್ನು ಸರಿ ಮಾಡಿಕೊಂಡು ಹೆಚ್ಚು ಚೆನ್ನಾಗಿ ಸಂಸ್ಥೆ ಸಮಾಜ ಸರಿದಾರಿಗೆ ಬರಲಿ ಅನ್ನೋ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾರ ಹತ್ರ ಏನು ಯಾವತ್ತೂ ಒಂದು ಪೈಸಾ ನಿಮ್ಮ ಹತ್ರ ಕೇಳೋದಿಲ್ಲ, ನಾವು ಬರೋದಿಲ್ಲ, ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಸಹಕಾರನೂ ಕೇಳ್ತೀವಿ, ನಮ್ಮ ಸಹಕಾರ ನಿಮಗೆ ಯಾವಾಗಲೂ ಸದಾ ಇದ್ದೇ ಇರುತ್ತೆ. ನೀವು 12 ಗಂಟೆಯಲ್ಲಿ ನಮ್ಮ ಕಿಸಾನ್ ಸಂಘದ ಸದಸ್ಯರಿರ್ಬೋದು ಅಥವಾ ಯಾರಾದ್ರೂ ನಮ್ಗೆ ಗೊತ್ತಿರೋರಿರ್ತಾರೆ ನಮ್ಮ ಕೈಯಲ್ಲಿ ಆಗೋ ಸಹಾಯನೂ ಮಾಡ್ತೀವಿ. ಅಕಸ್ಮಾತ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಇನ್ಯಾವ ರೀತಿ ಇದನ್ನು ಪರಿಹಾರ ಮಾಡಬೇಕು ಅನ್ನೋದನ್ನ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಡ್ತೀವಿ. ಒಟ್ಟಾರೆ ಎಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನೀವು ಸಾಕಷ್ಟಲ್ಲಿ ಹೇಳ್ತಾ ಇರ್ತೀರಿ. ಬೇರೆ ಬೇರೆಯವರಿಗೆ ಗಮನಕ್ಕೆ ತಂದಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ಆದರೆ ಇಲ್ಲಿವರೆಗೂ ಬಂದಿರೋದಿಲ್ಲ ಅಥವಾ ರೈಟಿಂಗ್ನಲ್ಲಿ ಬಂದಿರೋದಿಲ್ಲ. ಈ ಪ್ರಾಬ್ಲಮ್ಸು ಸ್ವಲ್ಪ ಇದ್ದಾವೆ. ಆ ಕಂಪ್ಲೇಂಟ್ಸ್ದು ಒಂದು ಫಾರ್ಮೆಟ್ ನೀರು ಮಾಡ್ತೀರಿ ಅಥವಾ ಮಾಡ್ಕೊಡೋಕ್ಕಾಗಿಲ್ಲ ಅಂದರೆ ನಾವೇ ಮಾಡ್ಕೊಡ್ತೀವಿ. ಮಾಡಿಕೊಟ್ರೆ ಸ್ವಲ್ಪ ಇಲಿಟ್ರೇಟ್ಸ್ ಎಲ್ಲ ಇರ್ತಾರೆ. ಸುಮ್ಮನೆ ಈ ಥರದ್ದು ಪ್ರಾಬ್ಲಮ್ ಇದೆ ಅಂತ ಬರ್ಕೊಡೋ ಅಷ್ಟು ಸೈನ್ ಹಾಕ್ಬಿಟ್ಟು ಆಯ್ತಾರೆ ಸಾಕಲ್ಲ, ಅದನ್ನು ಮಾಡಿಬಿಡಿ. ಅಥವಾ ಜೆರಾಕ್ಸ್ ನೀವು ಒಂದು ಮಾಡಿಬಿಟ್ಟು ಕೊಟ್ಟರೆ ನಾವೇ ಜೆರಾಕ್ಸ್ ಮಾಡ್ಕೊಂಡು ಎಲ್ಲರೂ ಆ ಥರ ಇದ್ದರೆ ಈ ಥರ ಕೊಡಿ ಅಂತ ಹೇಳ್ಬಿಟ್ಟು ರೈಟಿಂಗಲ್ಲಿ ಬರೋ ಹಾಗೆ ಮಾಡ್ತೀವಿ. ನೀವು ಅನೇಕ ಸಲ ನಾನು ಮಾತಾಡಿದ್ದೀನಿ, ಅವ್ರ ಹತ್ರನೂ ಬಂದಿದ್ದೀನಿ, ಅಕಸ್ಮಾತ್ ಫೋನ್ಗಳು ಮಾಡಿದ್ರೆ ತಕ್ಷಣಕ್ಕೆ ನಿಮಗೆ ಫೋನ್ಗಳು ತೆಗಿಯೋಕ್ಕಾಗಲಿಲ್ಲ ಅಂತಂದರೆ ಆಮೇಲೆನಾದರೂ ರಿಟರ್ನ್ ಈ ಸಾಹೇಬರು ಮಾಡ್ತಾರೆ. ರಿಟರ್ನ್ ಯಾರೋ ಮಾಡಿದ್ದಾರೆ ಗ್ರಾಹಕರು ಇರ್ಬೋದು, ಏನೊಂದು ವಿಷಯ ತಿಳ್ಕೊಳ್ಳೋದಕ್ಕಾದ್ರೂ ಫೋನ್ ಮಾಡಿದ್ದೇವೆ. ನಾವೇನು ಬೇರೆ ಯಾರೋ ಗೊತ್ತಿಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾರೆ ಅವರ ರೀತಿಯಲ್ಲಿ ನಾವಲ್ಲ. ಆದರೂ ನಿಮಗೆ ವಿಷಯ ಗೊತ್ತಾಗಲಿ ಅನ್ನೋದಕ್ಕೆ ರಿಟರ್ನ್ ಒಂದು ಮಾಡಿ ಈ ಸಹಕಾರ ಮುಂದುವರೆದು ಮುಂದಿನ ಮೀಟಿಂಗ್ನಲ್ಲಿ ಏನಾದರೂ ಈ ಥರದ ಪ್ರಾಬ್ಲಮ್ಸ್ ಇದೆ, ಈಗಿರೋ ಪ್ರಾಬ್ಲಮ್ಸ್ ಎಷ್ಟು ರೆಕರೈಸ್ ಆಗಿದ್ದಾವೆ ಅದನ್ನು ಇವತ್ತು ಹೇಳಿದ್ರು ಅಂತ ಅದೇ ರೀತಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮದು ಸಹಕಾರ ನಿಮಗೆ ಸದಾ ಇರುತ್ತೆ ಹೇಳಿ ನಮ್ಮ ಕಿಸಾನ್ ಸಂಘದ ಪರವಾಗಿ ಅನಂತ ಅಂತ ಧನ್ಯವಾದಗಳು. ಚಂದಾಪುರ ಉಪವಿಭಾಗದಲ್ಲಿ ನಡೀತಾ ಇರೋ ಗ್ರಾಹಕ ಸಂವಾದ ಸಭೆಗೆ ಆಗಮಿಸಿ ತಾವೆಲ್ಲರೂ ನಮ್ಮ ದೂರುಗಳನ್ನು ಕೊಟ್ಟಿದ್ದೀರಾ. ಅದ್ರ ಪ್ರಕಾರ ನಾನು ನಮ್ಮ ಶಾಖಾಧಿಕಾರಿಗಳಿಗೆ ಆದಷ್ಟು ಬೇಗ ಅವನ್ನೆಲ್ಲ ನಿರ್ವಹಣೆ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕಂತ ಕೂಡ ಕೇಳಿದ್ದೀನಿ. ಅದಕ್ಕೆ ಅವ್ರೆಲ್ಲ ಒಪ್ಕೊಂಡಿದ್ದಾರೆ. ಇಂದಿನ ದಿನ ಬಂದು ಈ ಗ್ರಾಹಕ ಸಂವಾದ ಸಭೆಗೆ ಆಗಮಿಸಿ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಆಗಮಿಸಿ ಈ ತಮ್ಮ ದೂರುಗಳನ್ನು ನೀಡಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಆದ್ದರಿಂದ ನಾನು ನಮ್ಮ ಉಪವಿಭಾಗದ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಭೆ ಏನಿತ್ತು ನನ್ನ ಫೋನ್ ನಂಬರ್ ತಗೊಳ್ಳಿ, ಮಾತಾಡಿ.